ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಸಜ್ಜನ, ಗೊತ್ತಾಯಿದೆ ಫ್ರೆಂಡ್ಸ್. ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ ಫ್ರೆಂಡ್ಸ್. ಈ ದಿನದ ನನ್ನ ಈ ವಿಡಿಯೋದಲ್ಲಿ ಒಂದು ವಿಶೇಷವಾದ ಡಿಶ್ ಮಾಡ್ತಾಯಿದ್ದೀನಿ. ಏನು ಡಿಶ್ ಕೇಳಿದ್ರೆ, ಒಂದು ಕೇಕ್. ಅದು ಚಾಕ್ಲೇಟ್ ಕೇಕ್ ಫ್ರೆಂಡ್ಸ್. ಕೇಕ್ ಅಂದ ತಕ್ಷಣ ನೆನಪಿಗೆ ಬರೋದು ಬರ್ತ್ಡೇ, ಕರೆಕ್ಟಾ? ಸೊ ನಾವು ಬೇರೆದೆಲ್ಲ ಬರ್ತಡೆಗೆ ನಾವು ಕೇಕನ್ನು ಮಾಡ್ತೀವಿ ಅಥವಾ ಹೊರಗಡೆಯಿಂದ ತರ್ತೀವಿ. ಬಟ್ ನಮ್ಮ ಬರ್ತಡೆಗೆ ನಾವೇ ಕೇಕ್ ಮಾಡ್ಕೊಂಡ್ರೆ ಹೇಗಿರುತ್ತೆ ಹೇಳಿ? ಸೊ ಅದಕ್ಕಾಗಿ ನಾನು ನನ್ನ ಬರ್ತಡೆಗೆ ಚಾಕ್ಲೇಟ್ ಕೇಕನ್ನು ಮಾಡಬೇಕು ಅಂತ ಡಿಸೈಡ್ ಮಾಡಿದೆ. ಆ ಚಾಕ್ಲೇಟ್ ಕೇಕನ್ನು ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ವಾ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಲೈಕ್ ಒಂದಿರಲಿ, ನಿಮ್ಮ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗಾದರೆ ಸ್ಟಾರ್ಟ್ ಮಾಡೋಣ. ಚಾಕ್ಲೇಟ್ ಕೇಕ್ ಹೇಗೆ ಮಾಡೋದು? ಇದರಲ್ಲಿ ಸ್ವಲ್ಪ ಕೆಲಸ ಆಗುತ್ತೆ, ಬಟ್ ಮಾಡಿದ ಮೇಲೆ ತುಂಬ ಖುಷಿ ಆಗುತ್ತೆ. ಆ ಬರ್ತಡೇ ಕೇಕ್ ಕಟ್ ಮಾಡುವಾಗ ನಾವು ಮಾಡಿದ ಶ್ರಮ ಇದೆಯಲ್ಲ, ಅದು ಭಾಳ ಖುಷಿ ಕೊಡುತ್ತೆ. ಸೊ ಹೇಗೆ ಮಾಡೋದು ಅಂತ ನೋಡೋಣ, ಬನ್ನಿ. ಕಾಫಿ ಚಾಕ್ಲೇಟ್ ಕೇಕ್. ಸೊ ಈಗ ಕಾಫಿ ಡಿಕಾಕ್ಷನ್ನ ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್. ಸೊ 1 ಸ್ಪೂನ್ ಕಾಫಿ ಪೌಡರನ್ನು, ಯಾವುದೇ ಬ್ರ್ಯಾಂಡ್ ಇರ್ಬೋದು. ಸೊ 1 ಸ್ಪೂನ್ ಕಾಫಿ ಪೌಡರಿಗೆ 4 ಸ್ಪೂನ್ ನೀರನ್ನು ಹಾಕಿ, ಹಾಟ್ ವಾಟರನ್ನು ಹಾಕಿ ಚೆನ್ನಾಗಿ ಕದಡ್ಕೊಂಡು ಮಿಕ್ಸ್ ಮಾಡ್ಕೊಂಡಿರಿ. ಸೊ ಫ್ರೆಂಡ್ಸ್, ನೀವು ಫಸ್ಟ್ ಟೈಮ್ ಕೇಕ್ ಮಾಡೋದಿದ್ದರೆ ದಯವಿಟ್ಟು ಸರಿ ಬರಲಿಲ್ಲ ಅಂತೇಳಿ ಬಿಟ್ಬಿಡಬೇಡಿ. ಪ್ರಯತ್ನ ಮಾಡ್ತಾಯಿದ್ರೆ ಅದು ಮತ್ತೊಂದು ಸಲ ನೆಕ್ಸ್ಟ್ ಟೈಮ್ ಮಾಡುವಾಗ ಕರೆಕ್ಟಾಗಿ ಬಂದೇ ಬರುತ್ತೆ. ಈಗ ಬ್ಯಾಟರ್ ರೆಡಿ ಮಾಡ್ಕೊಳ್ವ. ಆಯಿಲ್, ಎನಿ ರಿಫಂಡ್ ಆಯಿಲ್ ತೊಗೊಳ್ಳಿ. 1 ಕಪ್ ಆಯಿಲು, 1 ಕಪ್ ಕರ್ಡ್ ಮೊಸರನ್ನು ತೊಗೊಂಡಿದ್ದೀನಿ. ಹಾಗೆ 1 ಕಪ್ಪಷ್ಟು ಶುಗರ್ ಪೌಡರ್ ಮಾಡ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಕದಡ್ಕೋಬೇಕು, ಕರೆಕ್ಟಾಗಿ ಮಿಕ್ಸ್ ಆಗಲಿ. ಸೊ ಈ ಫಸ್ಟ್ ಟೈಮ್ ಕೇಕ್ ಮಾಡೋರಿಗೆ ಸರಿ ಬರದೇ ಇದ್ದರೆ ನೆಕ್ಸ್ಟ್ ಟೈಮ್ ಬರುತ್ತೆ ಅಂತ ಹೇಳಿದ್ನಲ್ಲ. ಸೊ ಫಸ್ಟ್ ಟೈಮಲ್ಲಿ ನೀವು ಫೇಲ್ ಆಗೋದು ಬೇಡ. ಆದಷ್ಟು ಕರೆಕ್ಟಾಗಿ ಮೆಜರ್ಮೆಂಟ್ ಸರಿ ಇದ್ದರೆ ನೋಡಿ. 1.5 ಕಪ್ ಮೈದಾ ತೊಗೊಂಡಿದ್ದೀನಿ. 2 ಸ್ಪೂನ್ ಅಷ್ಟು ಕೊಕೊ ಪೌಡರ್, 1 ಸ್ಪೂನ್ ಬೇಕಿಂಗ್ ಪೌಡರ್ ಆ್ಯಂಡ್ 1/2 ಸ್ಪೂನ್ ಸೋಡಾ, ಬೇಕಿಂಗ್ ಸೋಡಾ. ಸೊ ಚಿಟಿಕೆ ಉಪ್ಪು, ಸ್ವಲ್ಪ ಉಪ್ಪನ್ನು ಹಾಕಬೇಕು, ಆಗ ಟೇಸ್ಟಾಗಿ ಬರುತ್ತೆ ಫ್ರೆಂಡ್ಸ್. ಅಂದರೆ ಮೆಜರ್ಮೆಂಟ್ ಸರಿಯಾಗಿದ್ದರೆ ಯಾವತ್ತೂ ಕೇಕ್ಗಳು ಬ್ಯಾಟರ್ ಕರೆಕ್ಟಾಗಿ ಬರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಏನಾದರೂ ಸಣ್ಣ ಪುಟ್ಟ ಕಲ್ಲುಗಳಿದ್ದರೆ ಇದಾಗುತ್ತೆ ಅಂಥೇಳಿ ಈ ಥರ ಮಾಡೋದು. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಇಟ್ ಪ್ರಾಪರ್ಲಿ, ಬಟ್ ಓವರಾಗಿ ಮಿಕ್ಸ್ ಮಾಡೋದು ಬೇಡ. ಒಂದು ರೌಂಡ್ ಮಾಡಿ ಕಟ್ ಮಾಡಿ, ರೌಂಡ್ ಮಾಡಿ ಕಟ್ ಮಾಡಿ, ಆ ಥರದಲ್ಲೇ ನೀವು ಇದನ್ನು ಬ್ಯಾಟರ್ ರೆಡಿ ಮಾಡ್ಕೋಬೇಕು. ಆಲ್ಮೋಸ್ಟ್ ಅಲ್ಲಿದ್ದು ಬ್ಯಾಟರ್ ರೆಡಿ ಆಗಿದೆ. ತುಂಬ ದಪ್ಪ ಆಯಿತು ಹೇಳಿದ್ರೆ ಒಂದು ಸ್ವಲ್ಪ ಹಾಲನ್ನು ಹಾಕೋಬೋದು. 1/4 ಕಪ್ ಮಿಲ್ಕನ್ನು ಹಾಕ್ಕೊಳ್ಳಿ. ಈಗ ನಾವು ಶುಗರ್, ಕಾಫಿ ಡಿಕಾಕ್ಷನ್ ರೆಡಿ ಮಾಡಿದ್ವಲ್ಲ ಅದನ್ನು ಹಾಕ್ಕೊಳ್ವಾ. ಚೆನ್ನಾಗಿ ಕದಡ್ಕೋಬೇಕು. ಇದು ಬ್ಯಾಟರ್ ರೆಡಿ ಬಂತೇಳಿದ್ರೆ ನಿಮಗೆ ಆಲ್ಮೋಸ್ಟ್ ಅಲ್ಲಿ ಬಾಕಿ ಎಲ್ಲ ಐಟಮ್ಗಳು ಸರಿ ಬರುತ್ತೆ. ಆ್ಯಂಡ್ ನಾವು ಬ್ಯಾಟರ್ ಈಸ್ ರೆಡಿ. ಸೊ ಓಕೆ, ಬ್ಯಾಟರ್ ರೆಡಿ ಆಗಿದೆ. ಈಗ ನಾವು ಈ ಕಡೆ ಕುಕ್ಕರನ್ನು ರೆಡಿ ಮಾಡ್ಕೊಳ್ವ. ಇದಕ್ಕೆ ನಾನು ಮೋಲ್ಡ್ ತೊಗೊಂಡಿದ್ದೀನಿ. ಮೋಲ್ಡಲ್ಲಿ ಒಂದು ಶೇಪ್ ಇರೋದ್ರಿಂದ ನಾನು ಸ್ವಲ್ಪ ದೊಡ್ಡ ಕುಕ್ಕರನ್ನು ತೊಗೊಂಡೆ. ಅದರ್ವೈಸ್ ಸಣ್ಣ ಯಾವ ಪಾತ್ರೆ ಕೂಡ ತೊಗೋಬೋದು, ರೌಂಡ್ ಶೇಪ್ ಬರುವಂಥದ್ದು. ಸೊ ಕುಕ್ಕರ್ ಒಳಗೆ ಸ್ವಲ್ಪ ಬೇಸಿಗೆ ಉಪ್ಪು ಹಾಕ್ಕೊಳ್ಳಿ ಅಥವಾ ಸ್ಯಾಂಡನ್ನು ಹಾಕ್ಕೊಳ್ಳಿ. ಅದರ ಮೇಲೆ ಒಂದು ಪ್ಲೇಟ್ ಇಟ್ಕೊಳ್ಳಿ. ಈಗ ಮೋಲ್ಡಲ್ಲಿಗೆ ಫಸ್ಟಿಗೆ ಆಯಿಲ್ ಸ್ಪ್ರೆಡ್ ಮಾಡ್ಕೊಳ್ಳಿ. ಆಯಿಲ್ ಹಚ್ಚಿದ ಮೇಲೆ ಸ್ವಲ್ಪ ಮೈದಾ ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ಯಾಕಂದರೆ ಒಂದು ಬ್ಯಾಟರ್ A4 ಶೀಟ್ ಕೂಡ ಹಾಕೋಬೋದು, ಅಥವಾ ಅದಕ್ಕೆ ತಕ್ಕಾದಂಥ ಅದರದ್ದೇ ಶೀಟ್ ಸಿಗುತ್ತೆ ಹಾಕೋಬೋದು, ಅಥವಾ ಈ ಥರದಲ್ಲಿ ಕೂಡ ಮಾಡ್ಬೋದು. ಏನೂ ಆಗೋಲ್ಲ, ಆರಾಮಾಗಿ ಕ್ಲೀನಾಗಿದ್ದು ಬರುತ್ತೆ. ನಾನು ಮಾಡಿದ್ದೀನಲ್ಲ, ಆಯಿಲ್ ಹಚ್ಚಿ ಜಸ್ಟ್ 2 ಟೈಮ್ಸ್ ಟ್ಯಾಪ್ ಮಾಡಿ ಮಾಡುವ. ಈ ಥರ ಶೇಪ್ ಇರೋದ್ರಿಂದ, ಒಂದು ಲವ್ ಶೇಪ್ ಇರೋದ್ರಿಂದ ಚೆಂದ ಬರುತ್ತೆ ನೋಡಿ. ಸೊ ಫಸ್ಟಿಗೆ ಕುಕ್ಕರ್ ಒಂದು 10 ನಿಮಿಷ ಇಟ್ಟು ಬಿಸಿ ಮಾಡ್ಕೊಳ್ಳಿ. ಇಲ್ಲಿ ಯಾವುದೇ ಗ್ಯಾಸ್ಕೆಟ್ ಆಗಲಿ ಟಾಪಲ್ಲಿ ಹಾಕೋದಾಗಲಿ ಬೇಡ, ಖಾಲಿ ಅದು ಮಾತ್ರ ಕುಕ್ಕರ್ ಒಳಗೆ ಮಾತ್ರ ಇಡಲಿಕ್ಕೆ. ಇದರಲ್ಲಿ ನಮಗೆ 30 to 40 ಮಿನಿಟ್ಸ್ ಬೇಕು, ಅವ್ರು 40 to 45 ಮಿನಿಟ್ಸ್ ಬೇಕಾಗ್ಬೋದು. ಮಧ್ಯದಲ್ಲಿ ನಾನು ಒಮ್ಮೆ ತೆಗೆದು ನೋಡಿದೆ, ಆಗಿರಲಿಲ್ಲ. ಸೊ ಈಗ ಅಷ್ಟರಲ್ಲಿ ನಾವು ಬೇರೆದನ್ನು ರೆಡಿ ಮಾಡ್ಕೊಳ್ವಾ. ಈಗ ಶುಗರ್ ಸಿರಪ್ ಕೇಕ್ ಮೇಲೆ ಹಾಕಲಿಕ್ಕೆ ಬೇಕಾಗ್ತದೆ. ಒಂದು 2 ಸ್ಪೂನ್ ಶುಗರ್ ತೊಗೊಂಡಿದ್ದೇನೆ, ಪೌಡರ್ ತೊಗೊಂಡಿದ್ದೀನಿ. ಹಾಗೆ 1/2 ಸ್ಪೂನಷ್ಟು ಕಾಫಿ ಪೌಡರ್, ಒಂದು ಹಾಟ್ ವಾಟರ್ ಹಾಕಿ, ಒಂದು 5-6 ಸ್ಪೂನ್ ಹಾಟ್ ವಾಟರ್ ಹಾಕಿ ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳಿ. ಇದು ಬೇಕಾಗ್ತದೆ, ಇದು ಫ್ರಿಜ್ಜಲ್ಲಿ ಇಟ್ಟರು ಓಕೆ. ಈಗ ಕ್ರೀಮ್ ರೆಡಿ ಮಾಡ್ಕೊಳ್ವ. ಇದು ಮೇನ್ ಬೇಕು. ಸೊ 1/2 ಬೌಲಷ್ಟು ಕ್ರೀಮ್ ತೊಗೊಂಡಿದ್ದೀನಿ. ಸೊ ಅದರಲ್ಲಿ ಸ್ವಲ್ಪ ನೀರು ಬರುತ್ತೆ.
ನೀರನ್ನು ಹಾಕೋಬೇಡಿ, ಮಿಕ್ಸ್ ಮಾಡ್ಕೋಬೇಡಿ. ನಾನು ಸ್ವಲ್ಪ ನೀರಾಗೋಯಿತು. ಸೊ 2 ಸ್ಪೂನಷ್ಟು ಕೋಕೋ ಪೌಡರ್, 1/2 ಸ್ಪೂನಷ್ಟು ಕಾಫಿ ಪೌಡರ್ ಮತ್ತು ಅರ್ಧ ಕಪ್ ಶುಗರ್ ಪೌಡರನ್ನು ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಗಟ್ಟಿ ಆಗಬೇಕು. ಸೊ ಇದು ಗಟ್ಟಿ, ನೀವು ಫ್ರಿಜ್ಜಲ್ಲಿಟ್ಟರೆ ಡಿಫ್ರಿಜ್ಜಲ್ಲಿಟ್ಟರೆ ಗಟ್ಟಿ ಆಗುತ್ತೆ. ಇದನ್ನು ತೆಗೆದು ಫ್ರಿಜ್ಜರಲ್ಲಿ ಇಟ್ಕೊಳ್ಳಿ. ಈಗ ಚಾಕ್ಲೇಟ್ ಕ್ರೀಮನ್ನು ರೆಡಿ ಮಾಡ್ಕೊಳ್ಳಿ. ಇದು ಕೂಡ ಬೇಕಾಗತ್ತೆ. ಚಾಕ್ಲೇಟ್ ಆದ್ದರಿಂದ ಚಾಕ್ಲೇಟ್, ಎನಿ ಚಾಕ್ಲೇಟ್ ತೊಗೊಳ್ಳಿ. ಮತ್ತು ಒಂದು 3 ಸ್ಪೂನಷ್ಟು ಕ್ರೀಮ್ ತೊಗೊಂಡಿದ್ದೀನಿ. ಸೇಮ್ ಆ್ಯಸ್ ನೀವು ಯಾವುದೇ ಮಿಲ್ಕಿ ಮಿಸ್ಟೇಕ್ ಕ್ರೀಮನ್ನು ತೊಗೋಬೋದು, ಚೆನ್ನಾಗಿರುತ್ತೆ. ಚಾಕ್ಲೇಟನ್ನು ಪೀಸ್ ಮಾಡಿ ಸ್ವಲ್ಪ ಹಾಟ್ ವಾಟರ್ ಮೇಲಿನ ಭಾಗದಲ್ಲಿ ಇಡಬೇಕು, ಅಥವಾ ನೀವು ಮೈಕ್ರೋವೇವ್ನಲ್ಲಿಟ್ಟರೆ ಅದು ಕೂಡ ಬಿಸಿ ಆಗುತ್ತೆ. ಇದು ಚೆನ್ನಾಗಿ ಬಿಸಿ ನೀರಲ್ಲಿ ಇಟ್ಟರೆ ಒಂದು ವಿದಿನ್ 2 ಮಿನಿಟ್ಸ್ ಎಲ್ಲ ಕರಗುತ್ತೆ. ಇಷ್ಟು ಈ ಥರ ಆದಮೇಲೆ ನೀವು ಇದನ್ನು ಸೈಡಲ್ಲಿ ಇಟ್ಕೊಳ್ಳಿ. ಇದು ಮೇಲಿನಿಂದ ಹಾಕಲಿಕ್ಕೆ ಬೇಕು. ಡೆಕೋರೇಟ್ ಮಾಡುವಾಗ ಅಥವಾ ಅಲ್ಲಿ ನೇಮನ್ನು ಬರೆಯುವಾಗ ಬೇಕಾಗುತ್ತೆ. ಈಗ ಇದು ಕಂಪ್ಲೀಟ್ ಆಗಿ ಕೋಲ್ಡ್ ಆಗಿದೆ ನೋಡಿ. ಇದನ್ನು ಕಡ್ಡಿ ನೋಡಿದರೆ ಅದರಲ್ಲಿ ಅಂಟಿಲ್ಲ ಹೇಳಿದ್ರೆ ರೆಡಿ ಆಗಿದೆ ಅಂತ ಅರ್ಥ. ಆಗ ಅದು ಕರೆಕ್ಟ್ ಆಗಿದೆ ಅಂತ ಅರ್ಥ. ಸೊ ತುಂಬ ನೀಟಾಗಿ ಬಂದಿದೆ ಫ್ರೆಂಡ್ಸ್. ಇದು ಈಗ ಡಿಮೋಲ್ಡ್ ಮಾಡುವ. ಈಗ ಕ್ಲೀನಾಗಿ ಒಂದು ಚಾಕುನಿಂದ ಸೈಡನ್ನು ಬಿಡಿಸ್ಕೊಳ್ಳಿ. ಈಸಿಯಾಗಿ ಬರುತ್ತೆ. ಯಾಕೆಂದರೆ ಫಸ್ಟ್ ನಾವು ಆಯಿಲನ್ನು ಮತ್ತು ಮೈದಾನ ಅಪ್ಲೈ ಮಾಡಿದ್ದೀವಲ್ಲ, ನೀಟಾಗಿ ನಿಧಾನಕ್ಕೆ ಬಿಡಿಸ್ಕೋಬೇಕಾಗುತ್ತೆ. ನೋಡಿ ಭಾಳ ಚೆನ್ನಾಗಿ ಬಂದಿದೆ, ಫಸ್ಟ್ ಕ್ಲಾಸ್ ಬಂದಿದೆ. ನಾನು ಕೂಡ ಚಾಕ್ಲೇಟ್ ಕೇಕನ್ನು ಮಾಡ್ತಾ ಇರೋದು ಫಸ್ಟ್ ಟೈಮ್. ಬಟ್ ಬೇರೆ ಕೇಕೆಲ್ಲ ಮಾಡಿದ್ದೆ, ನಾನು ಹನಿ ಕೇಕ್ ಮಾಡಿದ್ದೆ. ಸೊ ಬೇರೆ ಕೇಕ್ ಮಾಡಿದ್ದೆ, ಬಟ್ ಚಾಕ್ಲೇಟ್ ಕೇಕನ್ನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ನಾವು ಪಾತ್ರೆ ಯಾವ ಥರ ತೊಗೊಳ್ತೀವಿ ನೋಡು ಅಷ್ಟು ಇದು ಬಂದಿರುತ್ತೆ. ಈಗ ನಾನು ಈ ಒಂದು ಶೇಪಲ್ಲಿ ತೊಗೊಂಡಿದ್ದೀನಿ, ಇಷ್ಟು ಚಿಕ್ಕದು ತೊಗೊಂಡಿದ್ರೆ ಇದು ಬಂದಿದೆ. ಬಟ್ ಅಗಲ ಚಿಕ್ಕದು ಹೈಟ್ ಇರುವಂಥದ್ದು ತೊಗೊಂಡ್ರೆ ಸ್ವಲ್ಪ ಇನ್ನೂ ಕೇಕು ಹೈಟಾಗಿ ಬರುತ್ತೆ. ಸೊ ಸ್ವಲ್ಪ ಕ್ಲೀನಾಗಿ ಮಾಡ್ಕೊಳ್ವಾ. ಈಗ ಯಾಕೆ ಇದು ಇಟ್ಕೊಂಡಿದ್ದೀನಿ ಅಂದರೆ ಟರ್ನ್ ಆಗಲಿಕ್ಕೆ ಈಸಿ ಆಗುತ್ತೆ. ಇದು ಈ ಥರ ರೊಟೇಟ್ ಆಗಲಿಕ್ಕೆ ಈಸಿ ಆಗುತ್ತೆ ಕ್ರೀಮ್ ಹಾಕುವಾಗ. ಸೊ ಈಗ ನೀವು ಫಸ್ಟ್ ಲೇಯರ್ ಸೆಕೆಂಡ್ ಲೇಯರ್ ಮಾಡ್ಬೋದು. ಬಟ್ ನಾನು ಇದರಲ್ಲಿ 2 ಲೇಯರ್ ಮಾಡಿದ್ದೀನಿ. ಓಕೆ, ಮಧ್ಯದಲ್ಲಿ ತುಂಬ ಒಂದು ಥ್ರೆಡ್ ತೊಗೊಂಡು ಕೂಡ ನಾವು ಕಟ್ ಮಾಡ್ಕೋಬೇಕು. ಬಟ್ ನಾನೇನು ಥ್ರೆಡ್ ಯೂಸ್ ಮಾಡಲಿಲ್ಲ. ಚಾಕುದಲ್ಲೇ ನಿಧಾನ, ತುಂಬ ಸಾಫ್ಟ್ ಇರ್ತದಲ್ಲ, ಸೊ ಕೇರ್ಫುಲ್ಲಾಗಿ ಮಾಡ್ಕೋಬೇಕಾಗ್ತದೆ ಫ್ರೆಂಡ್ಸ್. ಸೊ ಈಗ ಶುಗರ್ ಸಿರಪ್ಪನ್ನು ನಾವು ಆಲ್ರೆಡಿ ಮಾಡಿರ್ತೀವಲ್ಲ, ಅದನ್ನು ಫಸ್ಟಿಗೆ ಅಪ್ಲೈ ಮಾಡ್ಕೊಳ್ಳಿ. ಈಗ ನಾನು ಕ್ರೀಮನ್ನು ಹಾಕ್ತಾಯಿದ್ದೀನಿ. ಕ್ರೀಮನ್ನು ನೀವು ಆ ಒಂದು ಕವರಲ್ಲಿ ಹಾಕಿ ಕೂಡ ಮಾಡ್ಬೋದು, ಅಥವಾ ಡೈರೆಕ್ಟಾಗಿ ಹಾಕ್ಬೋದು. ಈ ಥರ ಹಾಕಿದರೂ ಓಕೆ. ಈ ಥರ ಒಂದು ನೀಟಾಗಿ ಬಂದಿರಲಿ. ಸೊ 2 ಲೇಯರನ್ನು ಇದರಲ್ಲಿ ಕೂಡ ಫಸ್ಟ್ ಸಿರಪ್ ಹಾಕಿ ಪುನಃ ಕ್ರೀಮನ್ನು ಹಾಕಿ. ಫ್ರೆಂಡ್ಸ್, ಫಸ್ಟ್ ಟೈಮ್ ಮಾಡುವಾಗ ನಿಮಗೆ ತಪ್ಪಾದರೆ ಏನು ಚಿಂತೆ ಮಾಡಬೇಡಿ, ನೆಕ್ಸ್ಟ್ ಟೈಮು ಖಂಡಿತ ಸರಿ ಆಗುತ್ತೆ. ಯಾಕಂದರೆ ಇದು ನಾವೇ ಮಾಡಿದ್ದಲ್ಲ, ನಮಗೆ ತಿನ್ನಲಿಕ್ಕೆ ಏನು ಮಿಸ್ಟೇಕ್ ಆದ್ರೂ ಸುಧಾರಿಸ್ಕೋಬೋದಲ್ವಾ, ನಾವೇ ತಿನ್ನಲಿಕ್ಕೆ ತಿನ್ಬೋದು. ಫ್ರೆಂಡ್ಸ್, ಈಗ ಸೈಡಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ಳಿ, ಮತ್ತು ಪ್ಲೇಟನ್ನು ಕೂಡ ಕ್ಲೀನ್ ಮಾಡ್ಕೊಳ್ಳಿ. ನೋಡಿ ಸೈಡಲ್ಲಿ, ಅಂದರೆ ಈಗ ಚೊಕೋ ಚಿಪ್ಸನ್ನು ನಾವು ಅಲ್ಲಿ ಅಪ್ಲೈ ಮಾಡಬೇಕಾಗ್ತದೆ. ಈಗ ನಾವು ಚಾಕ್ಲೇಟ್ ಮೆಲ್ಟ್ ಮಾಡಿಟ್ಟಿದ್ದೀವಲ್ಲ, ಅದನ್ನು ಈಗ ಇದರ ಮೇಲೆ ಅಲಂಕಾರ ಮಾಡಿರಿ. ಯಾವ ಥರ ಡಿಸೈನ್ ಬೇಕೋ ಆ ಥರ ಮಾಡ್ಬೋದು. ಅದಕ್ಕೆ ಬೇಕಾಗಿರುವಂಥದ್ದು ಮಾಡುವಂಥದ್ದು ಸಿಗುತ್ತೆ. ಏನು ಇಲ್ಲ ನಿಮಗೆ ಅದಿಲ್ಲ ಹೇಳಾದರೆ ಒಂದು ನಂದಿನಿ ಪ್ಯಾಕನ್ನು ಕಟ್ ಮಾಡಿ ಕೂಡ ನೀವು ಆ ಥರ ಮಾಡ್ಬೋದು. ನೋಡಿ ನಾನು ಅದನ್ನೇ ಮಾಡಿದ್ದೀನಿ, ಬಟ್ ನನ್ನ ಹತ್ರ ಇತ್ತು, ಬಟ್ ಅದರಲ್ಲೇ ಮಾಡಿದ್ದೀನಿ. ಸೊ ನಾವು ಕೇಕ್ ಈಸ್ ರೆಡಿಯಾಗಿದೆ ಫ್ರೆಂಡ್ಸ್. ಕೆಲವು ಮಿಸ್ಟೇಕ್ಗಳಾಗ್ಬೋದು. ಮೇಲಿಂದ ಚೋಕೋ ಚಿಪ್ಸನ್ನು ಸೈಡಲ್ಲಿ ಮೇಲಿಂದ ಅಲಂಕಾರ ಮಾಡ್ಬೋದು. ಫ್ರೆಂಡ್ಸ್, ಈ ಕೇಕ್ ಹೇಗಾಗಿದೆ ನೀವು ಟ್ರೈ ಮಾಡಿ. ನಾನು ಚಾಕ್ಲೇಟ್ ಕೇಕನ್ನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ತಿನ್ನಲಿಕ್ಕೆ ಭಾಳ ಫಂಟಾಸ್ಟಿಕ್ ಆಗಿದೆ ಫ್ರೆಂಡ್ಸ್. ಏನೂ ಬೇಕ್ರಿಗೂ ಇದಕ್ಕೂ ಏನೂ ಡಿಫ್ರೆನ್ಸ್ ಕಾಣ್ತಾ ಇಲ್ಲ. ಸೊ ನೀವು ಮಾಡಿ ಫ್ರೆಂಡ್ಸ್, ಮತ್ತೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದಿನ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೇನೆ. ನನ್ನ ಬರ್ತ್ಡೇಗೆ ನಾನೇ ಮಾಡಿಕೊಂಡ ಕೇಕ್. ಥ್ಯಾಂಕ್ ಯು so much. Once again, please like, share and subscribe my channel. Thank you friends.